ಓಂ ಶಾಂತಿ. ಈ ದಿನ ನಾವು ಭಗವಂತ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರಾ ಅಥವಾ ಇಲ್ವಾ? ಯಾವುದು ಸರ್ವವ್ಯಾಪಿಯಾಗಿದೆ? ಸರ್ವವ್ಯಾಪಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಾಪ್ದಾದ ತಿಳಿಸ್ತಾರೆ, ಮಕ್ಕಳೇ, ನಾನು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ನಾನು ಪತಿತ ಪಾವನ, ಸುಖಕರ್ತ, ದುಃಖಹರ್ತನಾಗಿದ್ದೀನಿ. ಮುಕ್ತಿ ಜೀವನ್ ಮುಕ್ತಿ ದಾತನಾಗಿದ್ದೀನಿ. ಅಜನ್ಮ, ಅಭೋಕ್ತ, ಅಕಾಯ, ಅಯೋನಿಜನಾಗಿದ್ದೀನಿ. ಅಜರ, ಅಮರ, ಅವಿನಾಶಿಯಾಗಿದ್ದೀನಿ. ಸರ್ವಶಕ್ತಿವಂತನಾಗಿದ್ದೀನಿ. ಸರ್ವ ಗುಣಗಳ ಸಾಗರ, ಸರ್ವಶಕ್ತಿಗಳ ಸಾಗರನಾಗಿದ್ದೀನಿ. ಭಾಗ್ಯವನ್ನ ಪ್ರಸಾದಿಸುವಂತಹ ಭಾಗ್ಯವಿದಾತನಾಗಿದ್ದೀನಿ. ಸದಾ ಸುಖವನ್ನೇ ಕೊಡುವಂತಹ ಸುಖದಾತನಾಗಿದ್ದೀನಿ. ಶುಭಕಾರಿ, ಮಂಗಳಕಾರಿ, ಸದಾ ಶಿವ ಆಗಿದ್ದೀನಿ. ದೇವರು ಒಬ್ಬನೇ, ನಾಮ ಹಲವು. ಎಲ್ಲ ಧರ್ಮದವರು ಸಹ ಇದನ್ನ ಒಪ್ಪಿದರೆ ಕೂಡ. ಮತ್ತೆ ಭಗವಂತ ಪರಮಾತ್ಮ ಈ ರೀತಿಯಲ್ಲಿ ಇದ್ದಾರೆ ಅಂದರೆ ಸರ್ವವ್ಯಾಪಿ ಆಗೋದಕ್ಕೆ ಹೇಗೆ ಸಾಧ್ಯ? ಈಗ ಸರ್ವವ್ಯಾಪಿ ಅಂದರೆ ಹೇಳ್ತಾರೆ, ಅರ್ಧಕಲ್ಪದಿಂದ ಭಕ್ತಿ ಮಾರ್ಗದಿಂದ ನನ್ನಲ್ಲೂ ಇದ್ದಾರೆ ಪರಮಾತ್ಮ, ನಿನ್ನಲ್ಲೂ ಇದ್ದಾರೆ, ಕಣ ಕಣದಲ್ಲೂ ಇದ್ದಾರೆ ಅಂತ ಹೇಳ್ತಾ ಬಂದರು. ಎಲ್ಲ ಕಡೆನೂ ಭಗವಂತ ಭಗವಂತ ಭಗವಂತ. ಎಲ್ಲಿ ನೋಡಿದರೆ ಅಲ್ಲಿ ಭಗವಂತನೇ ಇದ್ದಾನೆ. ಏನೇ ಮಾಡಿದ್ರೂ ಭಗವಂತನೇ ಮಾಡ್ತಾನೆ. ಭಗವಂತನ ಆಜ್ಞೆ ಇಲ್ಲದೆ ಒಂದು ಎಲೆನೂ ಸಹ ಅಲಗಾಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲವೂ ಡ್ರಾಮಾನುಸಾರವಾಗಿ ನಡೆಯುತ್ತಾ ಅಥವಾ ಪರಮಾತ್ಮನ ಆಜ್ಞಾನುಸಾರವಾಗಿ ನಡೆಯುತ್ತಾ? ಪರಮಾತ್ಮ ಸರ್ವವ್ಯಾಪಿ ಆದ್ರೆ ಅವರು ಹೇಳ್ತಾರಲ್ವಾ, ನಾನು ಕಲ್ಪಕ್ಕೆ ಒಂದು ಬಾರಿ ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಲ್ವಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಅನ್ನುವಂತಹದ್ದು ನಾಶ ಆಗುತ್ತೆ, ಅಧರ್ಮ ಅನ್ನುವಂತಹದ್ದು ಇರುತ್ತೆ, ಆಗ ಅಧರ್ಮವನ್ನ ವಿನಾಶ ಮಾಡಿ ಧರ್ಮವನ್ನ, ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಭಗವದ್ಗೀತೆಯಲ್ಲೂ ಸಹ ಇದೆ. ಮತ್ತೆ ಅವರು ಬರುವುದು ಒಂದೇ ಯುಗ, ಸಂಗಮ ಯುಗ. ಒಂದು ಸಾರಿ ಮಾತ್ರ, ಕಲ್ಪದಲ್ಲಿ ಒಂದು ಸಾರಿ ಮಾತ್ರ ಬರ್ತಾರೆ. ಅಲ್ವಾ. ಕಲ್ಪದಲ್ಲಿ ಒಂದು ಸಾರಿ ಮಾತ್ರ ಅವರು ಈ ಭೂಮಿ ಮೇಲೆ ಬರ್ತಾರೆ. ಏನಕ್ಕೆ? ಅಜ್ಞಾನದ ಅಂಧಕಾರವನ್ನ ತೊಲಗಿಸಿ ಜ್ಞಾನದ ಪ್ರಕಾಶತೆಯನ್ನ ಸರ್ವ ಆತ್ಮರಲ್ಲಿ ತುಂಬುವುದಕ್ಕೆ ಬರ್ತಾರೆ. ಪತಿತ ಪಾವನ ಆಗಿದ್ದಾರೆ, ಪತಿತರನ್ನ ಪಾವನ ಮಾಡುವವರಾಗಿದ್ದಾರೆ, ನರಕವನ್ನ ಸ್ವರ್ಗವನ್ನಾಗಿ ಮಾಡುವವರಾಗಿದ್ದಾರೆ, ದುಃಖವನ್ನ ಹರಿಸಿ ಸುಖವನ್ನ ಕೊಡುವಂತವರಾಗಿದ್ದಾರೆ. ಎಲ್ಲವೂ ಸಹ ಅವರು ಕೊಡುವಂತಹದ್ದು
ಸುಖದಾಯಕವಾಗಿಯೇ ಇರುತ್ತೆ. ಅಂದಮೇಲೆ ಭಗವಂತ ನನ್ನಲ್ಲೂ ಇದ್ದಾರೆ, ನಿನ್ನಲ್ಲೂ ಇದ್ದಾರೆ, ಕಲ್ಲಲ್ಲಿ, ಮುಳ್ಳಲ್ಲಿ, ಪ್ರಾಣಿ, ಪಕ್ಷಿ ಎಲ್ಲ ಕಡೆನೂ ಇದ್ದಾರೆ ಅಂದರೆ, ಈಗ ನೋಡಿ, ಒಂದು ಅಗ್ನಿ, ಒಂದು ತತ್ವ, ಜಡ ತತ್ವ, ಒಂದು ಅಗ್ನಿಯಲ್ಲಿ ನೀವು ಕಬ್ಬಿಣವನ್ನು ಹಾಕಿ ಅದು ಬಿಸಿ ಆಗತ್ತೆ ಅಲ್ವಾ? ಅದು ಅದರ ಒಳಗಡೆ ಬೇಯುತ್ತೆ, ಜೊತೆಗೆ ಬಿಸಿ ಆಗತ್ತೆ. ಅಂದರೆ ಅಗ್ನಿ ತತ್ವ ಇದರಲ್ಲಿ ಏನಾಗುತ್ತೆ, ಕಬ್ಬಿಣದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ? ಒಂದು ಜಡ ತತ್ವನೇ ಅಂದರೆ ಅಗ್ನಿಯಲ್ಲಿ ಕಬ್ಬಿಣ ಬೆರೆತಾಗ ಅಗ್ನಿಯ ಸಮಾನ ಆ ಒಂದು ಕಬ್ಬಿಣನೂ ಸಹ ತಯಾರಾಗುತ್ತೆ. ಅಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಕಣ ಕಣದಲ್ಲೂ ಇದ್ದಾನೆ. ಅಂದರೆ ಪರಮಾತ್ಮನ ಸಮಾನ ಇರಬೇಕಲ್ವ? ಅವರ ಗುಣ ಏನಾಗಿದೆ? ಶಾಂತಿ ಸಾಗರ, ಪವಿತ್ರ ಸಾಗರ, ಸುಖ ಸಾಗರ, ಆನಂದ ಸಾಗರ, ದಯಾ ಸಾಗರ, ಸ್ನೇಹ ಸಾಗರ ಅಲ್ವಾ? ಎಲ್ಲವೂ ಸಹ ಸುಖವನ್ನ, ಆನಂದವನ್ನ, ಪ್ರೀತಿಯನ್ನು ಕೊಡುವಂತಹದ್ದೇ ಗುಣಗಳಿದ್ದಾವೆ, ಶಕ್ತಿಗಳೇ ಇದ್ದಾವೆ. ಮತ್ತೆ ಅವರು ಕಲ್ಲಲ್ಲಿದ್ದಾರೆ, ಮುಳ್ಳಲ್ಲಿದ್ದಾರೆ, ನನ್ನಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಮತ್ತೆ ಅವರ ಸಮಾನ, ಅವರ ಸಂಗದ ರಂಗು ನಮಗೆ ಅಂಟಬೇಕು ತಾನೆ? ಅವರ ಸಮಾನ ಗುಣ, ಅವರ ಸಮಾನ ಸಂಸ್ಕಾರಗಳು ನಮ್ಮಲ್ಲಿರ್ಬೇಕಲ್ವಾ? ಅಗ್ನಿಯ ಸಂಸ್ಕಾರ ಹೇಗೆ ಕಬ್ಬಿಣ ಅಂದರೆ ಅಗ್ನಿಯ ಸಂಘವನ್ನು ಕಬ್ಬಿಣ ಮಾಡಿದಾಗ ಕಬ್ಬಿಣನೂ ಸಹ ಅಗ್ನಿಯ ಸಂಸ್ಕಾರವನ್ನು ಹೊಂದಿರುತ್ತೆ. ಅಂದಾಗ ಭಗವಂತನ ಸಂಸ್ಕಾರಗಳು ಎಂಥದ್ದು ಇದಾವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತೆ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ ಭಗವಂತ ಇದ್ದಾರೆ ಅಂದರೆ ಅವರ ಸಂಸ್ಕಾರಗಳೇ ಇರಬೇಕಲ್ವಾ? ಸದಾ ಭಗವಂತನಿಗೆ ಯಾವತ್ತಾದ್ರೂ ರೋಗ ಬರುತ್ತಾ, ಕಾಯಿಲೆ ಬರುತ್ತಾ? ಮತ್ತೆ ನಾವು ಮನುಷ್ಯರು ಪ್ರಭು ನಮಗೆ ದಯೆ ತೋರಿಸಿ ನನ್ನ ಆರೋಗ್ಯವನ್ನು ಸರಿ ಮಾಡಿ ಅಂತ ನಾವು ಬೇಡ್ಕೋತೀವಿ, ಬರುತ್ತಾ? ಕಾಯಿಲೆಗೆ ಒಳಗಾಗ್ತೀವಿ, ಭಗವಂತನಿಗೆ ಬರುತ್ತಾ? ಭಗವಂತ ನಮ್ಮಲ್ಲಿದ್ದರೆ ಕಾಯಿಲೆ ಏನಕ್ಕೆ ಬರುತ್ತೆ ಅಲ್ವಾ? ಮತ್ತೆ ಭಗವಂತ ನಿರ್ವಿಕಾರಿ ಅಂದಾಗ ಕಾಮಕ್ಕೋಸ್ಕರ ಎಷ್ಟೊಂದು ಅತ್ಯಾಚಾರಗಳು, 5 ವರ್ಷದ ಒಂದು ಮಗುವನ್ನು ಸಹ ಬಿಡದೇ ಇರುವಂತಹ ಪರಿಸ್ಥಿತಿ ಈಗ ಇದೆ. ಮತ್ತೆ ಭಗವಂತ ನಿರ್ವಿಕಾರಿಯಾದಾಗ ಮತ್ತೆ ಕಾಮ ವಿಕಾರದಿಂದ ಅತ್ಯಾಚಾರವನ್ನ ಹೇಗೆ ಮಾಡಕ್ ಸಾಧ್ಯ ಆಗತ್ತೆ ಅಲ್ವಾ? ಮತ್ತೆ ನೋಡಿ, ಅಣ್ಣ ನನ್ನ ತಮ್ಮ ನನ್ನ ಅಣ್ಣ ಸಂಬಂಧಗಳಲ್ಲಿ ಒಬ್ರಿಗೊಬ್ರು ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ ಒಡೆದಾಡ್ಕೊಂಡು ಸಾಯಿಸ್ಕೊಳ್ತಾ ಇರ್ತಾರೆ. ಬಾಬಾ ಪರಮಾತ್ಮ ಏನಾದ್ರೂ ಲೋಭಿಯಾಗಿದ್ದಾರ? ದುರಾಸೆ ಇದೆಯಾ? ಅದಕ್ಕೋಸ್ಕರ, ಆ ಒಂದು ಲೋಭಕ್ಕೋಸ್ಕರ, ದುಡ್ಡಿನ ಆಸೆ, ಆಸ್ತಿಯ ಒಂದು ಆಸೆಗೋಸ್ಕರ ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರೆ ಜಗಳಗಳನ್ನು ಮಾಡ್ತಿರ್ತಾರೆ. ಆಸ್ತಿಗೋಸ್ಕರ ತಂದೆ ತಾಯಿಯನ್ನೇ ಸಾಯಿಸ್ಬಿಡ್ತಾರೆ. ಎಂತಹ ಒಂದು ಘಟನೆಗಳು ನಡೀತಿದ್ದಾವೆ. ಮತ್ತೆ ಭಗವಂತ ಇದ್ದಾನೆ ಅವರಲ್ಲಿ ಅಂದ್ರೆ ಅವೆಲ್ಲ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಅಲ್ವಾ? ಅಂದ್ರೆ ಭಗವಂತ ಪ್ರಾಣಿ ಪಕ್ಷಿಗಳಲ್ಲಿ ಇರ್ತಾನೆ ಅಂತಾರೆ. ಭಗವಂತ ಅಸುರರನ್ನ ಸಂಹಾರ ಮಾಡೋದಕ್ಕೆ ಕೂರ್ಮಾವತಾರ ಎತ್ತದ, ವರಹಾವತಾರ ಎತ್ತದ, ಮತ್ಸ್ಯಾವತಾರ ಎತ್ತದ ಅಂತ ಹೇಳ್ತಿರ್ತಾರೆ. ಅಸುರರನ್ನ ಸಂಹಾರ ಮಾಡೋದಕ್ಕೋಸ್ಕರ. ಮತ್ತೆ ಆ ಒಂದು ಮೀನು, ಅದು ಇದು, ಆ ಪ್ರಾಣಿಗಳಲ್ಲಿ, ಆ ಪಕ್ಷಿಗಳಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಅವು ಮಾತಾಡುತ್ತಾ?
ಅವುಗಳ ಒಂದು ಮಾತು ನಮ್ಗೆ ಅರ್ಥ ಆಗತ್ತಾ? ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇದ್ದಾರೆ ಭಗವಂತ ಅಂದ್ರೆ ನಮಗೆ ಅರ್ಥ ಆಗ್ಬೇಕಲ್ವಾ? ಅಲ್ವಾ? ಅವು ನಮಗೆ ನಮ್ಮಲ್ಲಿರುವಂತಹ ಏನು ಅಂದ್ರೆ ಅವರಲ್ಲಿ ಏನಿದೆ, ಅವಲ್ಲಿ ಏನೋ ಒಂದು ಮಾತಾಡ್ತವೆ ಅಂದ್ರೆ ಅವರ ಒಂದು ಸಂಕಲ್ಪಗಳೇನಿದಾವೆ ಅವು ನಮ್ಗೆ ತಲುಪಬೇಕಲ್ವಾ? ಒಂದು ವೇಳೆ ಭಗವಂತ ಆ ಒಂದು ಮೊಸಳೆಯ ರೂಪ, ಮೀನಿನ ರೂಪ, ಹಾವಿನ ರೂಪ ಅವೆಲ್ಲದರಲ್ಲೂ ಇದ್ದಾರೆ ಅಂದ್ರೆ ಅವುಗಳ ಭಾಷೆ ನಮಗೆ ಕೇಳಿಸ್ಬೇಕು, ಅರ್ಥ ಆಗ್ಬೇಕಲ್ವಾ? ಅವುಗಳಿಂದ ನಮಗೆ ಒಳ್ಳೇದೇ ಆಗ್ಬೇಕಲ್ವಾ? ಹಾವು ಕಚ್ಚಿದ್ರೆ ಸಾಯ್ತಾರೆ, ಮೊಸಳೆ ನುಂಗ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ಎಲ್ಲಾ ಪ್ರಾಣಿಗಳಿಂದನೂ ತೊಂದರೆ ಇದ್ದೇ ಇದೆ ಅಲ್ವಾ? ಕೆಲವೊಂದು ಪ್ರಾಣಿಗಳು ಪಕ್ಷಿಗಳಿಂದ ತೊಂದರೆ ಇಲ್ಲ ಅಂದ್ರೂ ಕೂಡ ಅವುಗಳಿಂದ ನಾವು ಪವಿತ್ರ ಆಗ್ಬೇಕಲ್ವಾ? ನಮ್ಮಲ್ಲಿ ಇರುವಂತ ಅಸುರಿ ಗುಣಗಳು ಹೋಗ್ಬೇಕಲ್ವಾ? ಅದು ಏನಕ್ಕೆ ಆ ತರ ಹೇಳ್ತಾರೆ ಅಂದ್ರೆ ಈ ಸಂಗಮ ಯುಗದಲ್ಲಿ ನಮ್ಮಲ್ಲಿರುವಂತಹ ಅಸುರಿ ಸಂಸ್ಕಾರಗಳೇನಿದಾವೆ, ಅಸುರ ಯಾರೂ ಇಲ್ಲ. ಅಸುರರನ್ನ ಸಾಯಿಸೋದಕ್ಕೆ, ಸಂಹಾರ ಮಾಡೋದಕ್ಕೆ ಅವುಗಳ ಒಂದು ಕೂರ್ಮಾವತಾರ, ಮತ್ಸ್ಯಾವತಾರ ಅವೆಲ್ಲ ಏನಿದೆ ಅವುಗಳ ಒಂದು ಅವತಾರವನ್ನ ಎತ್ತುತ್ತಾನೆ ಅಂದ್ರೆ ಅವುಗಳಲ್ಲಿ ಅಲ್ಲ. ಅಂದ್ರೆ ಈಗ ಅಸುರರು ಯಾರು? ಅಸುರರು ಅಂದ್ರೆ ಅಸುರಿ ಗುಣಗಳು, ಸಂಸ್ಕಾರಗಳು, ವಿಕಾರಗಳು. ರಾವಣ ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ನಮ್ಮಲ್ಲಿರುವಂತ ಅಸುರಿ ಗುಣಗಳನ್ನ ಸಂಹಾರ ಮಾಡೋದಕ್ಕೆ, ಸಮಾಪ್ತಿ ಮಾಡೋದಕ್ಕೆ ಭಗವಂತ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಇದಕ್ಕೆ ಅವರು ಆ ಪ್ರಾಣಿಗಳಲ್ಲಿದ್ದಾರೆ, ಪಕ್ಷಿಗಳಲ್ಲಿದ್ದಾರೆ, ಆ ರೂಪದಲ್ಲಿ ಬರ್ತಾರೆ, ಈ ರೂಪದಲ್ಲಿ ಬರ್ತಾರೆ, ಪ್ರಾಣಿ ರೂಪದಲ್ಲಿ, ಆ ರೂಪದಲ್ಲಿ, ಈ ರೂಪದಲ್ಲೆಲ್ಲ ಬರ್ತಾರೆ ಅಂತ ಹೇಳ್ತಾರೆ. ಋಷಿ ಮುನಿಗಳು ದ್ವಾಪರ ಯುಗದಿಂದ ತುಂಬಾ ಭಕ್ತಿಯನ್ನ, ಅಷ್ಟು ಪ್ರೀತಿಯಿಂದ ಭಕ್ತಿಯನ್ನ ಮಾಡ್ತಿದ್ರು. ಅವರು ಮನಸ್ಸಲ್ಲಿ ಬರೀ ಭಗವಂತನೇ ತುಂಬಿರ್ತಿದ್ರು. ಎಲ್ಲಿ ನೋಡಿದ್ರೆ ಇಲ್ಲಿ ಭಗವಂತನ ಒಂದು ರೂಪವನ್ನೇ ಕಾಣ್ತಿದ್ರು. ಯಾಕಂದ್ರೆ ಅವ್ರ ಮನಸ್ಸು ತುಂಬಾ ಭಗವಂತನೇ ಇದ್ದ, ತುಂಬಿಕೊಂಡ್ಬಿಟ್ಟಿದ್ರು ಅವರು ಭಗವಂತನನ್ನ. ಎಲ್ಲಿ ನೋಡಿದ್ರು ಭಗವಂತ ಭಗವಂತ ನೀವು ಕಾಣಿಸ್ತಿದ್ದಾನೆ ಅನ್ನೋ ತರ ಅನುಭವ ಮಾಡ್ಕೊಳ್ತಿದ್ರು. ಆದ್ರಿಂದ ಆಗ ಅವರು ಎಲ್ಲಾ ಕಡೆ ಭಗವಂತ ಇದ್ದಾನೆ, ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ ಅಂತ ಹೇಳ್ತಾರೆ. ಅವಾಗಿಂದ ಸ್ಟಾರ್ಟ್ ಆಯ್ತದು. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಅದು ಸ್ಟಾರ್ಟ್ ಆಗೋದಕ್ಕೂ ಕಾರಣ ಈ ಸಮಯ. ಇಲ್ಲಿ ಯಾರು ಆತ್ಮಗಳು ಸರ್ವಸ್ವವನ್ನಾಗಿ, ಪರಮಾತ್ಮನನ್ನ ಸರ್ವಸ್ವ ಪ್ರಪಂಚವನ್ನಾಗಿ ಮಾಡಿಕೊಂಡು ಪರಮಾತ್ಮನ ಒಂದು ನೆನಪಲ್ಲಿ, ಪ್ರೀತಿಯಲ್ಲಿ ಲೀನ ಆಗಿರ್ತಾರೆ. ಅವರಿಗೆ ಯಾರನ್ನೇ ನೋಡ್ತಿದ್ರು, ಮಾತಾಡ್ತಿದ್ರು, ಏನೇ ಕೆಲಸ ಮಾಡ್ತಿದ್ರು, ಮಲಗಿದ್ರು, ಬರೀ ಪರಮಾತ್ಮನೇ ನೆನಪರ್ತಿರ್ತಾರೆ. ಎಲ್ಲೂ ನೋಡಿದ್ರು ಬಾಬಾ ಬಾಬಾ, ಪರಮಾತ್ಮ ಪರಮಾತ್ಮ ಅವರೇ ಕಾಣಿಸ್ತಿರ್ತಾರೆ. ಇಲ್ಲಿ ಆತ್ಮಿಕವಾಗಿ ಏನು ಜ್ಞಾನದ ಒಂದು ಆಧಾರದಿಂದ, ಯೋಗದ ಒಂದು ಆಧಾರದಿಂದ ನಾವು ಸತ್ಯವಾಗಿ ನಿಶ್ಚಯವನ್ನ ನಾವು ಆತ್ಮ ನನ್ನ ತಂದೆ ಪರಮಾತ್ಮ ಅಂತ ನಿಶ್ಚಯವನ್ನ ಇಟ್ಟು, ಅವರು ನಮ್ಮೆಲ್ಲರಿಗೂ ಸಹ ತಂದೆಯಾಗಿದ್ದಾರೆ, ಸರ್ವ ಧರ್ಮದವರಿಗೂ ತಂದೆಯಾಗಿದ್ದಾರೆ ಅಂತ ತಿಳಿದು ಸರ್ವ ಸಂಬಂಧದಲ್ಲಿ ಅವರನ್ನ ನೆನಪು ಮಾಡ್ತಾ, ಅತಿ ಪ್ರೀತಿಯನ್ನ ಅವ್ರ ಮೇಲೆ ಇಡ್ತಾ, ನಾವು ಅವರಿಗೆ ಬಲಿಯಾಗಿರೋ ಒಂದು ಕಾರಣವಾಗಿ ಅರ್ಪಣೆ ಮಾಡಿರುವ, ನಮ್ಮನ್ನ ನಾವು ಅರ್ಪಣೆ ಮಾಡಿರುವ ಒಂದು ಕಾರಣವಾಗಿ ದ್ವಾಪರ ಯುಗದಿಂದ
ಭಕ್ತರಲ್ಲಿ ಅಸ್ಥೂಲವಾಗಿ ಆ ಒಂದು ಪದ್ಧತಿ, ಆ ಒಂದು ನೆನಪಾರ್ಥ ಬಂದಿದೆ. ಎಲ್ಲ ಕಡೆ ಭಗವಂತನೇ ಕಾಣ್ತಾನೆ, ಭಗವಂತನೇ ಕಾಣ್ತಾನೆ. ಭಗವಂತ ಇರೋದಿಲ್ಲ, ಆದರೆ ಎಲ್ಲ ಕಡೆ ಭಗವಂತ ಇರೋದಿಲ್ಲ, ಆದರೆ ಅವನ ಶಕ್ತಿ ಇರುತ್ತೆ. ಈಗ ನೋಡಿ, ಶರೀರದಲ್ಲಿ ಆತ್ಮ ಇದೆ ಅಲ್ವಾ? ಶರೀರದಲ್ಲಿ ಆತ್ಮ ಇದೆ, ಆದರೆ ಶರೀರದಲ್ಲಿ ಆತ್ಮದ ಶಕ್ತಿ ಎನ್ನುವಂಥದ್ದು ಶರೀರದ ಕಣ ಕಣದಲ್ಲೂ ತುಂಬಿದೆ. ಆಗಿದ್ದ ಮಾತ್ರಕ್ಕೆ ಶರೀರನೇ ನಾನು ಅಂತ ಹೇಳ್ಕೊಳ್ತಾ ಬಂದ್ವಿ. ಯಾಕೆ ದ್ವಾಪರ ಯುಗದಿಂದ ನಾನು ಶರೀರ ಅಂತ ಯಾಕೆ ಅಂದ್ಕೊಂಡು ಬಂದ್ವಿ? ಶರೀರದಲ್ಲಿ ಆತ್ಮ ಅಂದರೆ ಶರೀರಕ್ಕೆ ಅಧೀನ ಆಗ್ಬಿಡ್ತು ಆತ್ಮದ ಶಕ್ತಿ. ಸತ್ಯತ್ರೈತಾಯುಗದಲ್ಲಿ ಆತ್ಮ ಅತೀತವಾಗಿತ್ತು ಶರೀರಕ್ಕೆ, ಆದರೆ ದ್ವಾಪರ ಯುಗದಿಂದ ಆತ್ಮ ಶರೀರದಲ್ಲಿ ಏನಾಗ್ಬಿಡ್ತು, ಅದರ ಒಂದು ಶಕ್ತಿ ಶರೀರದಲ್ಲಿ ತುಂಬಿಬಿಡ್ತು, ಶರೀರದ ಅಧೀನದಲ್ಲಿ ಆತ್ಮ ಬಂದ್ಬಿಡ್ತು. ಆದರೆ ಶರೀರ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಶರೀರದಲ್ಲಿ ಆತ್ಮದ ಶಕ್ತಿ ಇದೆ ಹೊರತು ಶರೀರನೇ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಅದು ನಮಗೆ ಅರ್ಥ ಆಗಿದೆ, ನಾನು ಆತ್ಮ ಆಗಿದ್ದೀನಿ, ಈ ಶರೀರ ನನಗೆ ವಸ್ತ್ರ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಆದ್ದರಿಂದ ಶರೀರ ಹೇಗೆ ಆತ್ಮ ಆಗೋದಕ್ಕಾಗೋದಿಲ್ವೋ ಹಾಗೆ ಇಡೀ ಪ್ರಪಂಚದಲ್ಲಿ ಪರಮಾತ್ಮನ ಶಕ್ತಿ ಇದೆ. ಇಡೀ ಯೂನಿವರ್ಸ್ ಏನಿದೆ ಪರಮಾತ್ಮನ ಶಕ್ತಿಯಿಂದ ನಿಂತಿದೆ. ಹಾಗಂದಿದ ಮಾತ್ರಕ್ಕೆ ಪರಮಾತ್ಮನೇ ಇಡೀ ಪ್ರಪಂಚದಲ್ಲಿ ತುಂಬಿದನೆ ಅಂತ ಹೇಳೋದು, ಕಣಕಣದಲ್ಲೂ ತುಂಬಿದನೆ ಅಂತ ಹೇಳುವಂಥದ್ದು ತಪ್ಪಾಗಿದೆ. ಅವನ ಒಂದು ಶಕ್ತಿ ಇದೆ, ಅವನ ಒಂದು ಶಕ್ತಿ ಆಧಾರದ ಮೇಲೆ ಈ ಯೂನಿವರ್ಸ್ ಅನ್ನುವಂಥದ್ದು ನಿಂತಿದೆ. ಕೆಲವರು ಇದು ಹೇಳ್ತಾರೆ, ಏನು ಬ್ರಹ್ಮತತ್ವ, ಪರಂಧಾಮ ಏನಿದೆ ಮಹಾತತ್ವ ಅಂತ ಏನೇ ಹೇಳ್ತಾರೆ, ಅದನ್ನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಆದರೆ ಅದು ವಾಸಿಸುವಂತಹ ಸ್ಥಾನ ಆಗಿದೆ, ಅದು ಮನೆಯಾಗಿದೆ. ಪರಮಾತ್ಮ ಪರಂಧಾಮ ಅನ್ನುವ ಮನೆಯಲ್ಲಿ ವಾಸಿಸ್ತಾ ಇರ್ತಾನೆ. ಅದನ್ನೇ ಎಕ್ಸಾಂಪಲ್, ಈಗ ಶರೀರ ಅನ್ನುವಂಥದ್ದು ಆತ್ಮಕ್ಕೆ ಮನೆ. ಈ ಶರೀರದ ಒಂದು ಮನೆಯಲ್ಲಿ ಆತ್ಮ ವಾಸ ಮಾಡ್ತಾ ಇದೆ ಭ್ರುಕುಟಿಯ ಮಧ್ಯೆ. ಅಂದದ ಮಾತ್ರಕ್ಕೆ ಶರೀರನೇ ಆತ್ಮ ಅಂತ ನಾವು ಹೇಳೋದಕ್ಕೆ, ಶರೀರನೇ ನಾನು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಪರಮಾತ್ಮ ಪರಂಧಾಮದಲ್ಲಿ ವಾಸ ಮಾಡ್ತಿದ್ದಾನೆ, ಆದರೆ ಪರಂಧಾಮವನ್ನೇ ಪರಮಾತ್ಮ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಸ್ಥೂಲವಾಗಿ ತಗೊಳ್ಳಿ, ಈಗ ಮನೆಯಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಅಲ್ವಾ? ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಕೆಲವರು ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾರೆ ಅಲ್ವಾ? ಕೆಲವರು ಬಿಲ್ಡಿಂಗ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರ್ತಾರೆ. ಹಂಗಂದದ ಮಾತ್ರಕ್ಕೆ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದಿದ ಮಾತ್ರಕ್ಕೆ ಅವರೇ ಆ ಮನೆ ಆಗೋಗಿದ್ದಾರೆ, ಅವರೇ ಆ ಗುಡಿಸಲಾಗೋಗಿದ್ದಾರೆ ಅಂತ ನಾವು ಹೇಳಕ್ಕಾಗೋದಿಲ್ಲ ಅಲ್ವಾ? ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕೇ ಹೊರತು ಪರಮಾತ್ಮ ವಾಸಿಸುವಂತಹ ಮನೆಯ ಜೊತೆ ಕನೆಕ್ಟ್ ನಾವು ಆಗಬಾರದು. ಪರಮಾತ್ಮ ಪರಂಧಾಮದ ನಿವಾಸಿ ಅಲ್ವಾ? ಅವನಿಗೆ ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಅಂತ ಹೇಳ್ತಾರೆ. ಹಾಗಾಗಿ ಈ ಋಷಿ ಮುನಿಗಳು ಏನ್ ಮಾಡಿದ್ರು, ಬ್ರಹ್ಮ ತತ್ವವನ್ನೇ ಪರಮಾತ್ಮ ಅಂತ ತಿಳಿದ್ರು. ಪರಮಾತ್ಮನಲ್ಲಿ ಆತ್ಮ ಲೀನ ಆಗ್ಬಿಡತ್ತೆ, ಐಕ್ಯ ಆಗ್ಬಿಡತ್ತೆ, ಆತ್ಮ ನಿರ್ಲೇಪಿ ಅಂತ ಹೇಳಿದ್ರು. ಆದ್ರೆ ಪರಮಾತ್ಮನಲ್ಲಿ ಆತ್ಮ, ಈಗ ನಾವೆಲ್ಲರೂ ಸಹ ಮುಕ್ತಿಯನ್ನ ತಗೊಂಡು ಪ್ರತಿಯೊಂದು ಆತ್ಮನು ಮನೆಗೆ ಹೋಗ್ತೀವಿ. ಹಂಗಂದಿದ ಮಾತ್ರಕ್ಕೆ ಪರಮಾತ್ಮನಲ್ಲಿ ಹೋಗಿ ನಾವು ಐಕ್ಯ ಆಗ್ಬಿಡ್ತೀವ? ಪರಮಾತ್ಮನಲ್ಲಿ ಐಕ್ಯ ಆಗುವಂಥದ್ದೇ ಮುಕ್ತಿ ಅಂತ ಹೇಳ್ಬಿಡ್ತಾರೆ ಋಷಿ ಮುನಿಗಳು. ದ್ವಾಪರ ಯುಗದಿಂದ ಆ ಥರ ಹೇಳ್ತಾ ಬಂದಿದ್ದಾರೆ.
ಪರಮಾತ್ಮನಲ್ಲಿ ಲೀನ ಆಗುವಂತಹ ಸ್ಥಿತಿ ಅಂದ್ರೆ ಈ ಸಮಯದಲ್ಲಿ ಅವನ ನೆನಪಲ್ಲಿ, ಅವನ ಒಂದು ಗುಣಗಳ, ಶಕ್ತಿಗಳ ಒಂದು ನೆನಪಲ್ಲಿ, ಆ ಸ್ಮೃತಿಯಲ್ಲಿ ಲೀನ ಆಗುವಂಥದ್ದು. ನಮ್ಮನ್ನೇ ನಾವು ಮರೆತು, ನಾನು ಯಾರು ಅನ್ನೋದನ್ನೇ ನಮ್ಮನ್ನೇ ನಾವು ಮರೆತು ಅವನಲ್ಲಿ ಲೀನ ಆಗುವಂತಹ ಸ್ಥಿತಿ. ಯಾವುದೂ ನೆನಪಿರೋದಿಲ್ಲ. ನಾನು ನನ್ನ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಈ ಪ್ರಪಂಚ ಎಲ್ಲವನ್ನ ಮರೆತು ಅವನ ಪ್ರೀತಿಯಲ್ಲಿ ಲೀನ ಆಗ್ಬಿಟ್ಟಾಗ ಬರೀ ಅವನೇ ತುಂಬಿರ್ತಾನೆ, ಬೇರೆ ಯಾವುದೂ ನೆನಪಿರೋದಿಲ್ಲ. ನಮ್ಮನ್ನೇ ನಾವು ಮರೆತು ಬಿಟ್ಟಿರ್ತೀವಿ. ಯಾವುದಲ್ಲಾದ್ರೂ ಒಂದು ಯೋಚನೆಯಲ್ಲಿ, ಯಾವುದಲ್ಲಾದ್ರೂ ಲೀನ ಆದಾಗ ನಾವು ನಮ್ಮ ಒಂದು ಸ್ಮೃತಿನೇ ಇರೋದಿಲ್ಲ ಅಲ್ವಾ, ಆ ಥರ ಮುಳುಗೋಗ್ಬಿಟ್ಟಿರ್ತೀವಿ ಅದರಲ್ಲಿ. ಆ ಥರ ಆ ಒಂದು ಸ್ಥಿತಿಗೆ ಲೀನ ಸ್ಥಿತಿ, ಲವಲೀನ ಸ್ಥಿತಿ ಅಂತ ಹೇಳ್ತಾರೆ. ಅದನ್ನ ಅವರು ಭಕ್ತಿ ಮಾರ್ಗದಿಂದ ಏನು ಹೇಳ್ಕೊಂತ ಬಂದಿದ್ದಾರೆ, ಐಕ್ಯ ಆಗ್ಬಿಟ್ರು, ಲೀನ ಆಗ್ಬಿಟ್ರು, ಪರಮಾತ್ಮನಲ್ಲಿ ಲೀನ ಆಗ್ಬಿಟ್ರು ಅಂತ ಹೇಳ್ತಿರ್ತಾರೆ. ಅಂದ್ರೆ ಅಜ್ಞಾನದಲ್ಲಿ ಇರುವ ಕಾರಣ, ದೇಹಾಭಿಮಾನದಲ್ಲಿ ಇರುವ ಕಾರಣ ಆ ಥರ ಹೇಳ್ತಾ ಬಂದ್ರು. ಸೂರ್ಯ ಒಬ್ಬನೇ ಆಗಿದ್ದಾನೆ, ಆದರೆ ಅವನ ಕಿರಣಗಳು ಇಡೀ ಪ್ರಪಂಚದ ತುಂಬುತ್ತಾ ಇದೆ. ಅವನ ಒಂದು ಕಿರಣಗಳು ಏನು ಬರ್ತಿದೆ, ಅದರಿಂದ ನಾವು ಆ ಒಂದು ಕಿರಣಗಳಿಂದ ನಾವು ಹಗಲು ಅಂತ ನಾವು ಅನುಭವ ಮಾಡ್ಕೊಳ್ತಿದ್ದೀವಿ ಅಲ್ವಾ. ಹಾಗೇನೆ ಪರಮಾತ್ಮ ಜ್ಞಾನ ಸೂರ್ಯ ಏನಾಗಿದ್ದಾರೆ, ಜ್ಞಾನ ಸೂರ್ಯ ಆಗಿದ್ದಾರೆ. ಅವನ ಶಕ್ತಿಯ ಕಿರಣಗಳು ಇಡೀ ವಿಶ್ವದ ಎಲ್ಲ ಹರಡ್ತಿರುತ್ತೆ. ಪರಂಧಾಮದಲ್ಲಿ ಕೂತು ಜ್ಞಾನ ಸೂರ್ಯನಾಗಿ ಅಲ್ಲಿಂದ ಇಡೀ ವಿಶ್ವಕ್ಕೆ ತನ್ನ ಶಕ್ತಿಗಳನ್ನ ಕೊಡ್ತಿರ್ತಾನೆ. ಆದ್ರೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ನಮ್ಮಲ್ಲಿರುವಂತಹ ವಿಕಾರಗಳು, ರಾವಣ ಸರ್ವವ್ಯಾಪಿ ಆಗಿದ್ದಾನೆ. ಯಾವುದು ಸರ್ವವ್ಯಾಪಿ? ವಿಕಾರಗಳು. ಪ್ರತಿಯೊಬ್ಬರಲ್ಲೂ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಹಠ, ಸೋಮಾರಿತನ, ಅಸೂಯೆ, ಎಲ್ಲ ದುಃಖ, ಚಿಂತೆ, ಭಯ ಎಲ್ಲವೂ ಸಹ ಎಲ್ಲರಲ್ಲಿ ಸರ್ವವ್ಯಾಪಿಯಾಗಿದೆ. ವಾತಾವರಣದಲ್ಲಿ, ಪ್ರಕೃತಿಯಲ್ಲಿ, ಇಡೀ ಪ್ರಪಂಚನೇ ಸರ್ವವ್ಯಾಪಿಯಾಗಿದೆ. ಆದ್ರೆ ಪರಮಾತ್ಮ ಅಲ್ಲ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ರೆ ಪರಮಾತ್ಮನ ಸಮಾನನೇ ಇರ್ತಿತ್ತು ಎಲ್ಲವೂ ಸಹ. ನಾವು ಪರಮಾತ್ಮನೇ ನಾವಾಗಿದ್ದೀವಿ ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ನಾವು ಬೇಡಿಕೊಳ್ಳೋ ಅವಶ್ಯಕತೆ ಏನಿತ್ತು? ವ್ರತಗಳನ್ನ, ಪೂಜೆಗಳನ್ನ ಮಾಡೋ ಅವಶ್ಯಕತೆ ಏನಿತ್ತು? ಪರಮಾತ್ಮನೇ ತನಗೆ ತಾನೇ ಪೂಜೆ ಮಾಡ್ಕೊತಾನ? ತನಗೆ ತಾನೇ ಭಕ್ತಿ ಮಾಡ್ಕೊತಾನ? ಇಲ್ಲ ಅಲ್ವಾ. ಆತ್ಮನೇ ಪರಮಾತ್ಮ ಅಂದ್ಬಿಡ್ತಾರೆ. ನನ್ನಲ್ಲೇ ಇದ್ದಾನೆ ಪರಮಾತ್ಮ ಅಂದ್ಬಿಡ್ತಾರೆ. ಆತ್ಮನೇ ಪರಮಾತ್ಮ ಆಗೋದಕ್ಕೆ ಹೇಗೆ ಸಾಧ್ಯ? ಅವರ ಒಂದು ಸಮಾನ ತಯಾರಾಗ್ಬೋದು ಅಷ್ಟೇ. ಆತ್ಮ ಪರಮಾತ್ಮನ ಸಮಾನ ಈ ಸಮಯದಲ್ಲಿ ತಯಾರಾಗ್ಬೋದು, ಆದರೆ ಆತ್ಮನೇ ಪರಮಾತ್ಮನಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಎಲೆನೂ ಅಲಗಾಡೋದಿಲ್ಲ ಅಂತಾರೆ. ಅದು ಸುಳ್ಳು ಅಂತ ಕೂಡ ಬಾಬಾ ಮುರುಳಿಯಲ್ಲಿ ಹೇಳಿದ್ದಾರೆ. ಅದು ಡ್ರಾಮಾನುಸಾರವಾಗಿ ಅದರ ಒಂದು ಕಾರ್ಯವನ್ನ ಅವು ನಡೆಸ್ತಿರ್ತವೆ. ಇಲ್ಲಿ ನಾನೇನು ಬಂದು ಅಲಗಾಡು ಅಂತೇನು ಹೇಳೋದಿಲ್ಲ, ಆಜ್ಞೆ ಮಾಡೋದಿಲ್ಲ ಆ ಒಂದು ಎಲೆಗೆ ಅಂತ ಹೇಳ್ತಾರೆ. ಅಲಗಾಡು ನೀನು ಎಲೆ ಅಂತೇಳಿ ನಾನೇನಾದ್ರೂ ಆಜ್ಞೆ ಮಾಡ್ತೀನ? ಇಲ್ಲ. ಡ್ರಾಮಾನುಸಾರವಾಗಿ ಪ್ರಕೃತಿ ಅದರ ಒಂದು ಪಾತ್ರ ಏನಿದೆ ಅದು ಮಾಡ್ತಿರುತ್ತೆ, ನಾನೇನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಭಗವಂತ ಅಂತರ್ಯಾಮಿ ಅಂತ ಹೇಳ್ತಾರೆ. ಭಗವಂತ ಅಂತರ್ಯಾಮಿ ಅಂದ್ರೆ ಇಡೀ ಕಲ್ಪದಲ್ಲಿ ನಮ್ಮನ್ನ ನೋಡುತ್ತಾರೆ. ಅವರು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅವರು ನಮ್ಮ ಸಂಕಲ್ಪಗಳನ್ನ ಗ್ರಹಿಸ್ತಾರೆ. ಯಾವಾಗ ಅಂದ್ರೆ ಈ ಸಮಯದಲ್ಲಿ, ಸಂಗಮ ಯುಗದಲ್ಲಿ ನಮ್ಮ ಒಂದು ಸಂಕಲ್ಪ ಅವರಿಗೆ ಸೇರುತ್ತೆ ಅಂದ್ರೆ ಯೋಚನೆ ಮಾಡಿ. ಯಾವಾಗ
ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಅವರ ನೆನಪಲ್ಲಿ ಇದ್ದು ನಾವು ಏನೇ ಸಂಕಲ್ಪ ಮಾಡಿದ್ರು ಅದವರಿಗೆ ತಲುಪುತ್ತೆ. ಈ ಸಮಯದಲ್ಲಿ ನಮಗೆ ಓದಿಸ್ಬೇಕಾಗಿದೆ, ನಮ್ಮನ್ನು ಪರಿವರ್ತನೆ ಮಾಡಬೇಕಾಗಿದೆ, ನಮ್ಮ ತಪ್ಪುಗಳನ್ನು ತಪ್ಪುಗಳನ್ನು ತಿದ್ದಬೇಕು, ಅಜ್ಞಾನವನ್ನ ಸಮಾಪ್ತಿ ಮಾಡಬೇಕಾಗಿದೆ. ಅದರಿಂದ ನಮ್ಮ ಒಂದು ಪ್ರತಿಯೊಂದು ಸಂಕಲ್ಪವನ್ನ ಅಂದ್ರೆ ನಮ್ಮ ಒಂದು ಸಂಕಲ್ಪ ಅವರಿಗೆ ಸೇರುತ್ತೆ. ಈಗ ನಾನು ಆತ್ಮ ಅಂತ ತಿಳಿದು ಅವರ ನೆನಪು ಮಾಡಿದ ತಕ್ಷಣ ಅವರಿಗೆ ಸಂಕಲ್ಪ ಸೇರುತ್ತೆ. ನಾವೇನೇ ಮಾತಾಡಿದ್ರು ಅವ್ರಿಗೆ ಸೇರುತ್ತೆ. ಅದಕ್ಕೆ ಏನೇ ಒಂದು ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ನಾಳೆ ಕೊಟ್ಟಿರ್ತಾರೆ ಬಾಬಾ. ನಮ್ಮ ಸಂಕಲ್ಪಗಳ ಒಂದು ವೈಬ್ರೇಷನ್ ಅವ್ರಿಗೆ ಸೇರುತ್ತೆ. ಈ ಸಮಯದಲ್ಲಿ ಆತ್ಮ ಅಂತ ತಿಳಿದು ನಾವು ಅವರನ್ನು ನೆನಪು ಮಾಡೋದ್ರಿಂದ ನಮ್ಮ ಸಂಕಲ್ಪಗಳು ಅವರಿಗೆ ಸೇರ್ತಾ ಹೋಗುತ್ತೆ. ಆದರೆ ಎಲ್ಲರ ಮನಸ್ಸಲ್ಲಿ ಏನೇನಿದೆ ಅಂತ ಬಂದು ಯಾವ ಕಲ್ಪದಲ್ಲಿ ಇಡೀ ಕಲ್ಪ ಯಾರಲ್ಲೂ ಸಹ ನೋಡೋದಿಲ್ಲ. ಅವರ ಒಂದು ಭಾವನೆಗಳಿಗೆ ಭಕ್ತಿ ಪಾತ್ರದಲ್ಲಿ ಅವ್ರದ್ದು ಏನು ಪಾತ್ರ ಇದೆ, ಭಕ್ತರಿಗೆ ಅವ್ರು ಏನೇನು ಮಾಡಿಸ್ಬೇಕಿದೆ ಅದನ್ನ ಅವ್ರು ಮಾಡ್ತಾರೆ. ನಿಮಿತ್ತವಾಗಿ ಏನ್ ಮಾಡ್ತಾರೆ, ಭಕ್ತರಿಗೆ ಮನೋಕಾಮನೆಗಳನ್ನ ಪೂರ್ಣ ಮಾಡೋದಿರ್ಬೋದು, ಸಾಕ್ಷಾತ್ಕಾರಗಳನ್ನ ಮಾಡಿಸೋದಿರ್ಬೋದು, ಅವ್ರ ಭಾವನೆಗೆ ತಕ್ಕಾಗಿ ಅವ್ರು ಮಾಡಿಸ್ತಾರೆ. ಅದು ಅವ್ರ ಪಾತ್ರ ಇದೆ ಭಕ್ತರಿಗೆ ಮಾಡಿಸುವಂತಹದ್ದು. ಅವ್ರ ಭಾವನೆಗೆ ಫಲವನ್ನ ಅವರು ಕೊಡ್ತಾರೆ. ಈ ಸಮಯದಲ್ಲಿ ನಮ್ಮ ಸಂಕಲ್ಪಗಳು ಅವರಿಗೆ ಈ ಇಡೀ ಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಿ ಮಾತ್ರನೇ ಅವರು ಆತ್ಮಗಳ ಒಂದು ಸಂಕಲ್ಪಗಳನ್ನ ಗ್ರಹಿಸ್ತಾರೆ, ನೋಡ್ತಾರೆ ಕೂಡ ನಮ್ಮನ್ನ. ಅವ್ರೇನ್ ಮಾಡ್ತಾರೆ, ನೋಡ್ತಾರೆ ಕೂಡ. ಹೇಳ್ತಾರಲ್ಲ, ನೀವು ಯಾವ್ಯಾವ ಥರ, ನೀವು ಯಾರ್ಯಾರು ಎದ್ದೇಳ್ತೀರಾ, ಯಾರ್ಯಾರು ಎದ್ದೇಳೋದಿಲ್ಲ, ಎಲ್ಲವನ್ನು ಸಹ ಈ ಸಮಯದಲ್ಲಿ ಬ್ರಹ್ಮಬಾಬಾರವರ ಶರೀರವನ್ನು ಆಧಾರವಾಗಿ ತಗೊಂಡು ಅಮೃತ ವೇಳೆ ಎಲ್ಲ ಕಡೆ ಚಕ್ಕರ್ ಹಾಕ್ತಾರೆ, ನೋಡ್ತಾರೆ, ಯಾರ್ಯಾರು ಎದ್ದಿದ್ದಾರೆ, ಹೇಗೆ ಯೋಗ ಮಾಡ್ತಿದ್ದಾರೆ ಎಲ್ಲವನ್ನೂ ನೋಡ್ತಾರೆ. ಸಂಕಲ್ಪಗಳನ್ನು ಮಾತಾಡೋದನ್ನು ನೋಡ್ತಾರೆ, ಎಷ್ಟು ವ್ಯರ್ಥದಲ್ಲಿದ್ದಾರೆ, ಎಷ್ಟು ಸಮರ್ಥವಾಗಿದ್ದಾರೆ, ಎಷ್ಟು ಯೋಗದ ಚಾರ್ಟ್ ಎಷ್ಟಿದೆ, ಎಲ್ಲವನ್ನು ಪ್ರತಿಯೊಂದು ಅವರು ಗಮನಿಸ್ತಾರೆ ಅಲ್ವಾ. ಅದರಿಂದ ನಾವು ಈ ಸಮಯದಲ್ಲಿ ಮಾತ್ರನೇ ಅವರು ಏನಾಗಿದ್ದಾರೆ, ನಮ್ಮ ಒಂದು ಸಂಕಲ್ಪಗಳನ್ನು ಅವರು ಗ್ರಹಿಸ್ತಾರೆ, ನೋಡ್ತಾರೆ ಕೂಡ. ನಮ್ಮ ಒಂದು ಸೇವೆಯನ್ನ ಇರ್ಬೋದು, ಪ್ರತಿಯೊಂದು ನಾವು ಜ್ಞಾನ ಇರ್ಬೋದು, ನಮ್ಮ ಜೊತೆನೇ ಕೂತ್ಕೊಂಡಿದ್ದಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ ಅಲ್ವಾ. ಈ ಸಮಯದಲ್ಲಿ ನಾವು ಅದಕ್ಕೇನೆ ಭಕ್ತಿ ಮಾರ್ಗದಿಂದ ಸರ್ವವ್ಯಾಪಿ ಅಂತ ಯಾಕೆ ಹೇಳ್ಕೊಂಬಂದ್ರು ಅಂದ್ರೇನೆ ಇದಕ್ಕೇನೆ. ನಾವು ಪ್ರತಿ ಸೆಕೆಂಡು ಶ್ವಾಸದಲ್ಲೂ ಬಾಬಾ ಪರಮಾತ್ಮನ ನೆನಪು ಜೊತೆಯಲ್ಲೇ ಇಟ್ಕೊಂಡಿರುವಂಥದ್ದು, ಸರ್ವ ಸಂಬಂಧಿಯಾಗಿ ಜೊತೆಯಲ್ಲಿ ಇಟ್ಕೊಂಡಿರುವಂಥದ್ದು. ಮನಸ್ಸು ತುಂಬ ಅವರೇ ಇದ್ದಾರೆ ಅಂದರೆ ಎಲ್ಲಿ ನೋಡಿದ್ರು ಅವರೇ ಕಾಣ್ತಿರ್ತಾರೆ ಅಲ್ವಾ. ಈಗ ನೀವು ಲೌಕಿಕದಲ್ಲಿ ಯಾರನ್ನಾದ್ರೂ ತುಂಬ ಇಷ್ಟಪಟ್ಟಿರೋರು ಇರ್ತಾರೆ ಅಂತಂದಾಗ ನೋಡಿ, ಯಾರನ್ನಾದ್ರೂ ನೋಡಿದ ತಕ್ಷಣ ಅವ್ರನ್ನ ನೋಡ್ದಂಗೆ ಆಗ್ತಾ ಇರತ್ತೆ, ಅವ್ರ ಪ್ರತಿಬಿಂಬನೇ ಕಾಣ್ದಂಗೆ ಆಗ್ತಾ ಇರತ್ತೆ. ಅವೆಲ್ಲ ನಾವು ಭಕ್ತಿ ಮಾರ್ಗದಲ್ಲಿ ಸ್ಟೋರಿಗಳಲ್ಲೂ ಸಹ ನಾವು ಕೇಳ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ ಅಲ್ವಾ. ಹಾಗೇನೆ ಅದಕ್ಕೋಸ್ಕರ ಅವರು ಸರ್ವವ್ಯಾಪಿ ಅಂತ ಭಕ್ತಿ ಮಾರ್ಗದಿಂದ ಆ ಥರ ಹೇಳ್ಕೊಂಬಂದಿದ್ದಾರೆ. ಆದರೆ ಭಗವಂತ ಸರ್ವವ್ಯಾಪಿ ಅಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇಲ್ಲ. ಪ್ರಾಣಿ ಪಕ್ಷಿಗಳಲ್ಲೂ ಸಹ ವಿಕಾರಗಳಿದ್ದಾವೆ, ಅವು ವಿಷ ಜಂತುಗಳೂ ಸಹ ಇದ್ದಾವೆ ಅವುಗಳಲ್ಲಿ. ಮತ್ತೆ ಅವು ಮಾತಾಡೋದು ಸಹ ನಮಗೆ ಅರ್ಥನೂ ಆಗೋದಿಲ್ಲ. ಅವು ಏನು ಮಾತಾಡತ್ತೆ ಪಾಪ, ಅವು ಮಾತಾಡೋದೇ ಅರ್ಥ. ಅವು ಭಗವಂತ ಅವರಲ್ಲಿ ಇದ್ದಾನೆ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಅರ್ಥ ಆದರೂ ಆಗ್ಬೇಕಲ್ಲ, ಅವ್ರು ಮಾತಾಡಬೇಕಲ್ಲ. ಅದೂ ಇಲ್ಲ ಅಲ್ಲ, ಯಾವುದೂ ಇಲ್ಲ. ಅವುಗಳಲ್ಲೂ ಸಹ ಏನಾಗಿದೆ, ನಮ್ಮಿಂದ ಅವುಗಳಲ್ಲೂ ಸಹ ವಿಕಾರಗಳನ್ನುವಂಥದ್ದು ಇದೆ, ಅವುಗಳಿಂದನೂ ತೊಂದರೆಗಳಿದ್ದಾವೆ. ಆದರೆ ಭಗವಂತ ಒಬ್ಬನಿಂದ ಮಾತ್ರನೇ ಯಾವುದೇ ತೊಂದರೆ ಇಲ್ಲ. ಎಲ್ಲದಕ್ಕೂ ಕಾರಣ ಭಗವಂತನೇ. ದುಃಖ ಕೊಟ್ಟರು ಭಗವಂತನೇ, ಸುಖ ಕೊಟ್ಟರು ಭಗವಂತನೇ, ಸಾಯಿಸಿದ್ರು ಭಗವಂತನೇ, ಬದುಕಿಸಿದ್ರು ಭಗವಂತನೇ. ಎಲ್ಲದಕ್ಕೂ ಭಗವಂತ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಯಾವುದಕ್ಕೂ ಕಾರಣ ನಾನಲ್ಲ. ನೀವು ಮಾಡಿದ ಕರ್ಮ ಫಲವನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ಸುಖದ ಕರ್ಮ ಮಾಡಿದ್ರಿ, ಸುಖವನ್ನು ಅನುಭವಿಸ್ತೀರಾ. ದುಃಖದ ಅಂದರೆ ಪಾಪಕರ್ಮ ಮಾಡ್ತೀರಾ ಅಂದರೆ ದುಃಖವನ್ನು ಅನುಭವಿಸ್ತೀರಾ, ಪುಣ್ಯಕರ್ಮ ಮಾಡ್ತೀರಾ ಅಂದರೆ ಸುಖವನ್ನು ಅನುಭವಿಸ್ತೀರಾ. ಎಲ್ಲ ನಿಮ್ಮ ಮೇಲೇನೆ ಆಧಾರವಾಗಿದೆ ಅಂತ ಹೇಳ್ತಾರೆ. ನಿಮ್ಮ ಕರ್ಮಗಳ ಮೇಲೆ. ನಿಮ್ಮ ಒಂದು ಮೇಯ್ನು ಕರ್ಮ ಅಂದರೆ ಮನಸ್ಸಿಂದನೇ ಸ್ಟಾರ್ಟ್ ಆಗುವಂಥದ್ದು. ಮನಸ್ಸಿಂದ ಮತ್ತೆ ಮಾತಿಂದ ಮತ್ತೆ ಕರ್ಮ ಸ್ಟಾರ್ಟ್ ಆಗೋದೇ ಸಂಕಲ್ಪಗಳು ಅಂದರೆ ಮನಸ್ಸಲ್ಲಿ. ಮೇಯ್ನು ಜಾಸ್ತಿ 70% ಆತ್ಮಕ್ಕೆ ಹೋಗೋದೇ ಕಣ್ಣುಗಳಿಂದ ಅಂತೆ. ಜಾಸ್ತಿ ನಾವು ನೋಡ್ತಿರ್ತೀವಲ್ಲ,
ನಾವು ಜಾಸ್ತಿ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಿರ್ತೀವಲ್ಲ, ಬೇಗ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಕಣ್ಣುಗಳಲ್ಲಿ ಲೆನ್ಸ್ ಇದೆಯಲ್ಲ, ಬೇಗ ಅದು ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ. ಜಾಸ್ತಿ ಕಣ್ಣುಗಳಿಂದನೇ ಹೋಗುತ್ತಂತೆ ಆತ್ಮಕ್ಕೆ, ಮನಸ್ಸಿಗೆ ಸೇರೋದು ಕಣ್ಣುಗಳಿಂದನೇ ಅಂತ. 70% ಸೇರತ್ತಂತೆ ಅಲ್ವಾ. ಅಂದರೆ ನಾವು ಏನು ಕರ್ಮೇಂದ್ರಗಳಿಂದ, ಏನು ದೇಹಾಭಿಮಾನದಲ್ಲಿ ಬಂದು, ಅಜ್ಞಾನದಲ್ಲಿ ಬಂದು, ವಿಕಾರಗಳಲ್ಲಿ ಬಂದು ನಾವು ಏನೇನು ಮಾಡ್ತೀವೋ ಅದಕ್ಕೆ ತಕ್ಕಾಗಿ ನಮ್ಗೆ ಶಿಕ್ಷೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇಲ್ಲಿ ಯಾರು ಭಗವಂತ ಬಂದು ನಮ್ಗೆ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಅವರವರ ಕರ್ಮಗಳ ಅನುಸಾರವಾಗಿ ಅವರು ಅನುಭವಿಸ್ತಾರೆ ಅಷ್ಟೇ. ಆದರೆ ಭಗವಂತ ಯಾವತ್ತು ಸುಖ ಕೊಡುವಂಥವರು, ಸುಖನೇ ಕೊಡ್ತಾರೆ ಹೊರತು ಯಾರಿಗೂ ದುಃಖ ಕೊಡುವಂಥದ್ದಲ್ಲ. ಅಂದರೆ ದುಃಖವನ್ನು ಇನ್ನೂ ದೂರ ಮಾಡ್ತಾರೆ, ಆದರೆ ದುಃಖ ಕೊಡುವಂಥವರಲ್ಲ. ಎಲ್ಲನೂ ಸಹ ಅವರವರ ಕರ್ಮದ ಫಲ ಆಗಿದೆ. ದುಃಖ ಇರ್ಬೋದು, ಸುಖ ಇರ್ಬೋದು, ಎಲ್ಲವೂ ಅಷ್ಟೇ. ಅದಕ್ಕೆ ನಿಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರೆ. ವಿಧಿ ವಿಧಾನಗಳನ್ನು ತಿಳಿಸ್ತಾರೆ ಜ್ಞಾನದ ಮೂಲಕ ತಂದೆ ನಮಗೆ. ಆದರೆ ಅದನ್ನು ನಾವೇ ಇಲ್ಲಿ ತಯಾರು ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ಏನು ತಯಾರು ಮಾಡ್ಕೋತೀವಿ, ಇಡೀ ಕಲ್ಪಕ್ಕೆ ಅದೇನಾಗುತ್ತೆ ನಮ್ಮ ಜೊತೆ ಬರುತ್ತೆ. ಅದರಿಂದನೇ ನಾವೇನು ಮಾಡ್ತೀವಿ, ಜೀವನವನ್ನು ಸಾಗಿಸ್ತೀವಿ ಕೂಡ. ಅರ್ಥ ಆಯ್ತಲ್ಲ. ಭಗವಂತ ಸರ್ವವ್ಯಾಪಿ ಅಲ್ಲ, ಭಗವಂತ ಅಂತರ್ಯಾಮಿ, ಸದಾ ಅಂತರ್ಯಾಮಿ ಅಲ್ಲ. ಈ ಒಂದು ಅಜ್ಞಾನವನ್ನು ನಾವು ದೂರ ಮಾಡ್ಕೋಬೇಕು. ಇದು ಏನು ಗೊತ್ತಾ, ನಿಂದನೆ ಮಾಡ್ದಂಗೆ. ಕಲ್ಲಲ್ಲಿದ್ದಾನೆ, ಮುಳ್ಳಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂದರೆ ಭಗವಂತ ಅತಿ ಶ್ರೇಷ್ಠವಾದ ಸರ್ವಶಕ್ತಿವಂತನನ್ನು ನಾವು ಅಂತಹ ಒಂದು ಇದರಲ್ಲಿ ಆಗ್ತೀವಿ ಅಂದರೆ ಅದೆಲ್ಲನೂ ನಾವು ಅವ್ರಿಗೆ ನಿಂದನೆ ಮಾಡ್ದಂಗೆ. ಈಗ ನಾವೇ ತಗೊಳ್ಳಿ, ಈಗ ನೀನು ಅಂದಿಯಲ್ಲಿದೆಯಾ ಅಂದರೆ ನಾವು ಒಪ್ಕೊಂಡ್ಬಿಡ್ತೀವ? ಕೋಪ ಬರಲ್ವಾ? ನಮಗೆ ಬೇಜಾರಾಗಲ್ವಾ? ಮನುಷ್ಯರಿಗೆ ಸಾಧಾರಣವಾಗಿ ಆಗತ್ತೆ ತಾನೆ. ಅದು ಬೇಡ, ನೀನು ಹಂದಿ ಥರ ಇದೆ, ನೀನು ನಾಯಿ ಥರ ಇದೆಯಾ ಅಂತ ಯಾರಾದರೂ ಒಂದು ಕೆಟ್ಟ ಮಾತು ಬೈದ್ರೇ ಎಷ್ಟು ಕೋಪ ಬರುತ್ತೆ. ಭಗವಂತನಿಗೆ ನಾಯಲ್ಲಿದ್ದಾನೆ, ಪಕ್ಷಿಯಲ್ಲಿದ್ದಾನೆ, ಪ್ರಾಣಿಯಲ್ಲಿದ್ದಾನೆ, ಹಂದಿಯಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಕಲ್ಲಲ್ಲಿದ್ದಾನೆ, ಮುಳ್ಳಲ್ಲಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ನಿಂದನೆ ಮಾಡ್ದಂಗೆ ಆಯ್ತಲ್ಲ, ಎಷ್ಟು ಅಗೌರವವನ್ನು ಸೂಚಿಸುವಂತಹದ್ದಲ್ವಾ ಇದೆಲ್ಲನೂ ಸಹ. ಆದ್ದರಿಂದ ಭಗವಂತ ಹೇಳ್ತಾರೆ, ಮಕ್ಕಳೇ ಪ್ರತಿಯೊಬ್ಬರಿಗೂ ತಿಳಿಸಿ ನಾನು ಸರ್ವವ್ಯಾಪಿ ಅಲ್ಲ ಅಂತ. ಕಲ್ಪಕ್ಕೆ ಒಂದು ಬಾರಿ ಮಾತ್ರನೇ ನಾನು ಬರುವಂಥದ್ದು, ಯಾವಾಗಲೂ ನಾನು ಇರೋದಿಲ್ಲ. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಮಾತ್ರನೇ ಬಂದು ಅಧರ್ಮವನ್ನು ನಾಶ ಮಾಡೋದಕ್ಕೆ ಬರ್ತೀನಿ, ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತೀನಿ. ನಾನು ಎಲ್ಲಿರ್ತೀನಿ ಅಂತಂದರೆ ಎಲ್ಲಿ ಸತ್ಯತೆ ಸ್ವಚ್ಛತೆ ಇರುತ್ತೋ ಅಲ್ಲಿ ನಾನಿರ್ತೀನಿ ಅಂತ ಹೇಳ್ತಾರೆ. ಸ್ವಚ್ಛತೆ ಮತ್ತು ಸತ್ಯತೆ ಎಲ್ಲಿರುತ್ತೆ? ಆತ್ಮ ಯಾವಾಗ ತನ್ನ ದೇಹದ ಸಂಬಂಧಗಳು ಎಲ್ಲದರಿಂದ ಅತೀತಾಗಿ ಮನಸ್ಸು ಬುದ್ಧಿ ಸ್ವಚ್ಛವಾಗಿದೆ, ಸಂಕಲ್ಪಗಳು ಸತ್ಯ ಸ್ವಚ್ಛ, ಬುದ್ಧಿ ಸ್ವಚ್ಛ ಸತ್ಯವಾಗಿದೆ, ಮನಸ್ಸು ಸ್ವಚ್ಛವಾಗಿದೆ ಸತ್ಯವಾಗಿದೆ ಅಂದರೆ ಆ ಮನಸ್ಸಲ್ಲಿ, ಅಲ್ಲಿ ಸತ್ಯವಾದ ಮನಸ್ಸು, ಸ್ವಚ್ಛವಾದ ಮನಸ್ಸಲ್ಲಿ ಭಗವಂತ ಇರ್ತಾರೆ. ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿರ್ತೀನಿ ಅಂತ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಬಂದರೂ ಕೂಡ, ಅಂದರೆ ಅವ್ರು ನಮ್ಮ ಮನಸ್ಸಲ್ಲಿ ಇರುವಂಥದ್ದು. ಎಲ್ಲಿ ಸ್ವಚ್ಛತೆ ಇರುತ್ತೆ, ಎಲ್ಲಿ ಸತ್ಯತೆ ಇರುತ್ತೆ, ಅವರ ಒಂದು ಮನಸ್ಸಲ್ಲಿ ಇರ್ತಾರೆ ಭಗವಂತ. ಅಂದರೆ ಅವರು ಭಗವಂತನನ್ನ ಎಲ್ಲದನ್ನ ತ್ಯಜಿಸಿ, ಎಲ್ಲದನ್ನ ಒಂದು ಮಮಕಾರವನ್ನು ತೆಗೆದು ಅವರ ಒಬ್ಬರ ನೆನಪಲ್ಲೇ ಇರ್ತಾರೆ ಅನ್ನೋದ್ರಿಂದ ಅವ್ರ ಮನಸ್ಸಲ್ಲಿ ಭಗವಂತನೇ ಇರ್ತಾರೆ. ಅದಕ್ಕೇನೆ ಹೃದಯ ಸಿಂಹಾಸನಾಧಿಕಾರಿಗಳು ಅಂತಲೂ ಸಹ ಹೇಳ್ತಾರೆ. ಅಂದರೆ ನಾವು ಮನಸ್ಸಲ್ಲಿ, ಈ ಶರೀರಕ್ಕೆ ಹೃದಯ ನಮಗೆ ಗೊತ್ತಿದೆ, ಆದರೆ ಆತ್ಮಕ್ಕೆ ಹೃದಯ ಮನಸ್ಸು. ಆತ್ಮಕ್ಕೆ ಹೃದಯ ಯಾವುದು? ಮನಸ್ಸಾಗಿದೆ. ಶರೀರಕ್ಕೆ ಹೃದಯ ನಮಗೆಲ್ಲರಿಗೂ ಹಾರ್ಟ್ ಗೊತ್ತಿದೆ ಗೊತ್ತಾ. ಆ ಆತ್ಮದಲ್ಲಿರುವಂತಹ ಹೃದಯ ಏನಿದೆ ಅಲ್ಲಿ ನಾವು ಅವನನ್ನು ಇಟ್ಕೊಂಡಾಗ ಅವನ ಒಂದು ಹೃದಯದಲ್ಲಿ ನಮ್ಮನ್ನು ಇಟ್ಕೊತಾನೆ. ಆಗ ನಾವು ಹೃದಯ ಸಿಂಹಾಸನಾಧಿಕಾರಿಗಳು ಆಗ್ತೀವಿ. ಅರ್ಥ ಆಗ್ತಿದೆಯಲ್ಲ? ಅದರಿಂದ ಪ್ರತಿಯೊಬ್ಬರಿಗೂ ತಿಳಿಸಿ ಭಗವಂತ ಎಲ್ಲದರಲ್ಲೂ ಇದ್ದಾನೆ ಅಂತ.
ನೋಡುವಂತಹದ್ದು, ಹೇಳುವಂತಹದ್ದು, ಯೋಚನೆ ಮಾಡುವಂತಹದ್ದು ಸಹ ನಿಂದನೆ ಮಾಡೋ ಥರ ಆಗ್ಬಿಡುತ್ತೆ ಭಗವಂತನಿಗೆ. ಅದು ತಪ್ಪು ಅನ್ನೋದನ್ನು, ಈ ವಿಷಯವನ್ನು ಎಲ್ಲರಿಗೂ ಸಹ ನೀವು ತಿಳಿಸಿ ಅಂತ ಬಾಬಾ ನಮಗೆ ತಿಳಿಸಿದ್ದಾರೆ. ಅದರಿಂದ ನಮಗೆ ಗೊತ್ತಾಯಿತು ಅಂದರೆ ಇತರರಿಗೂ ಸಹ ನಾವು ತಿಳಿಸ್ಬೇಕು. ನಾವು ಅವ್ರಿಗೆ ಗೊತ್ತಿಲ್ಲದೆ ಅವ್ರು ನಿಂದನೆ ಮಾಡ್ತಿರ್ತಾರೆ ಅಂತಂದರೆ ಅದು ಬಾಬಾರವರಿಗೆ ಅದು ಪಾಪನೇ ಆಗುತ್ತೆ. ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲದೆ ಮಾಡ್ತಿರೋ ಅದು ಪಾಪನೇ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ನಾವು ತಿಳಿಸ್ಬೇಕು. ಭಗವಂತನಿಗೆ ನಾವು ಗೊತ್ತಿಲ್ಲದೆ ಎಷ್ಟು ಶಾಪ ಹಾಕಿರ್ತೀವಲ್ವ. ಯಾರಾದರೂ ನಮಗೆ ಇಷ್ಟವಾದವರು, ಹತ್ತಿರವಾದವರು ಯಾರಾದರೂ ಶರೀರ ಬಿಟ್ಟರು ಅಷ್ಟೇ ಭಗವಂತ ಕಿತ್ಕೊಂಡ್ಬಿಟ್ನಲ್ಲ, ಕಣ್ಣುಗಳಿಲ್ವಲ್ಲ ಅಂತೆಲ್ಲ ಎಷ್ಟು ಬೈದು, ಎಷ್ಟು ನಿಂಗೇನು ಕಣ್ಣುಗಳಿಲ್ವಾ, ನಿಂಗೇನು ದಯೆ ಇಲ್ವಾ, ಕರುಣೆ ಇಲ್ವಾ ಅಂತ ಎಷ್ಟು ಬೈದಿರ್ತೀವಿ ಅಲ್ವಾ ನಾವು. ಮುಂದಿನ ಜನ್ಮದಲ್ಲೇ ಇರ್ಬೋದು, ಈ ಜನ್ಮದಲ್ಲೇ ನಾವು ಎಷ್ಟು ಕೇಳಿರ್ತೀವಿ, ನೋಡಿರ್ತೀವಿ. ಇವೆಲ್ಲನೂ ಅಷ್ಟೇ, ನಾವು ಮಾಡುವಂತಹ ಕರ್ಮಗಳಿಗೆ, ನಾವು ಅನುಭವಿಸ್ತಿರುವಂತಹ ಕರ್ಮಗಳಿಗೆ ನಾವು ಭಗವಂತನನ್ನು ಸೇರಿಸ್ಬಿಡ್ತೀವಿ. ಅವನನ್ನು ಹೊಣೆ ಅಂದರೆ ಅವನ ಮೇಲೆ ಹಾಕ್ಬಿಡ್ತೀವಿ ಎಲ್ಲನೂ ಸಹ. ಅದು ಮಹಾ ತಪ್ಪಾಗಿದೆ. ಅದರಿಂದ ಈ ಒಂದು ಸತ್ಯವನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಓಂ ಶಾಂತಿ.